ಇನ್ನು ಪೌರಾಯುಕ್ತರಿಗೆ ರಾಜೀವ್ ಗೌಡ ಧಮ್ಕಿ ಕೇಸ್ಗೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ಅವರ ಜಾಮೀನನ್ನ ಕೋರ್ಟ್ ಇದೀಗ ವಜಾಗೊಳಿಸಿದೆ. ಅದರ ಜೊತೆಯಲ್ಲೇ ಪೊಲೀಸರಿಗೆ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿದೆ ಅಂತೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶವನ್ನು ಹೊರಡಿಸಿದೆ. ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ ಈ ಆದೇಶವನ್ನು ಹೊರಡಿಸಿರುವಂಥದ್ದು. ಚಿಂತಾಮಣಿ ಸಬ್ ಜೈಲಿಗೆ ರಾಜೀವ್ ಗೌಡರನ್ನ ಶಿಫ್ಟ್ ಮಾಡಲಾಗಿದೆ. ಇದೀಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶವನ್ನು ನೀಡಲಾಗಿದೆ. ಪೌರಾಯುಕ್ತರಿಗೆ ರಾಜೀವ್ ಗೌಡ ಧಮಕಿ ಹಾಕಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ತರ ಬೆಳವಣಿಗೆ ಆಗಿರುವಂಥದ್ದು. ಜಾಮೀನು ಕೋರಿ ಏನು ಅರ್ಜಿಯನ್ನು ಹಾಕಿದ್ರು ನೋಡಿ, ಆ ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ವಜಾಗೊಳಿಸಿದ್ದಲ್ಲದೆ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಲಾಗಿದೆ. ಚಿಂತಾಮಣಿ ಸಬ್ ಜೈಲ್ಗೆ ರಾಜೀವ್ ಗೌಡ ಇದೀಗ ಶಿಫ್ಟ್ ಆಗಿದ್ದಾರೆ. ಆಗಿದ್ದಾನೆ. ರಾಜೀವ್ ಗೌಡ ಮಹಿಳೆ ಕೆಎಎಸ್ ಅಧಿಕಾರಿಗೆ ಮನಸೋ ಇಚ್ಛೆ ವಾಚಮಗೋಚರ ಬೈದಿದ್ರು. ಆ ಮಗ ಈ ಮಗ ಅದಂತೆ ಇದಂತೆ ಏನೋ ಚಪ್ಪಲಿಯಲ್ಲಿ ಹೊಡಿಸ್ತೀನಿ, ಬೆಂಕಿ ಹಚ್ಚುತ್ತೀನಿ, ಅದು ಇದು ಅಂತೆಲ್ಲ ಮಾತಾಡಿದ್ದಲ್ಲ. ಅದಾದ್ರ ಮೇಲೆ ಅಪ್ಸ್ಕೆಂಡ್ ಆಗಿದ್ದ. ನಿನ್ನೆ ಆತನನ್ನ ಕೇರಳದಲ್ಲಿ ಹೆಡೆಮುರಿ ಕಟ್ಟಿ ಪೊಲೀಸರು, ಕರ್ನಾಟಕ ಪೊಲೀಸರು ಹೇಳ್ಕೊಂಡು ಬಂದಿದ್ರು. ಇದೀಗ ಅವನ ಪರವಾಗಿ ವಕೀಲರು ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ, ಆ ಅರ್ಜಿಯನ್ನ ವಜಾಗೊಳಿಸಿದೆ ಕೋರ್ಟ್. ಯಾವುದೇ ಕಾರಣಕ್ಕೂ ಜಾಮೀನು ಸಿಗಲ್ಲ. ಇನ್ನು 14 ದಿನ ಪೊಲೀಸರ ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾಗುತ್ತೆ. ಪೊಲೀಸರು 14 ದಿನ ತಪಾಸಣೆಯನ್ನ ಮಾಡ್ತಾರೆ, ವಿಚಾರಣೆಯನ್ನ ಮಾಡ್ತಾರೆ. ರಾಜೀವ್ ಗೌಡ